65 ಲಕ್ಷ ಇರೋ ಜನಸಂಖ್ಯೆಯ ಪೀಠಾಧಿಪತಿಗಳವರು. ನಾವು ದೇವರಲ್ಲಿ ಎಷ್ಟು ಪ್ರಾರ್ಥನೆ ಮಾಡ್ತೀವೋ ನಮ್ಮ ಸಮಾಜದ ಗುರುಗಳನ್ನೂ ಕೂಡ ನಾವು ಅಷ್ಟೇ ಭಕ್ತಿ ಭಾವದಿಂದ ನೋಡ್ತೀವಿ. ಸಮಾಜದ ಗುರುಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀರಲ್ಲ, ನೀವು ಯಾರು ಎಚ್ಚರಿಕೆ ಕೊಡೋಕ್ಕೆ? ಏನು ನೀವು ಒಬ್ಬರೇ ಮಠ ಕಟ್ಟಿದ್ರಾ? ನೀವು ಒಬ್ಬರೇ ದುಡ್ಡು ತಂದ್ರಾ? ಹೇಳಿ ವಿಶ್ವನಾಥ್ ಅವರೇ, ಯಾಕೆ ಈ ಥರ ಸಮಾಜ ಸ್ವಾಮೀಜಿ ಬಗ್ಗೆ ನೀವು ಎಚ್ಚರಿಕೆ ಕೊಡ್ತೀರಾ? ಸಮಾಜದಲ್ಲಿ ಅಂಕು ಡೊಂಕಾದಾಗ, ಸಮಾಜದಲ್ಲಿ ಏರುಪೇರಾದಾಗ ಒಬ್ಬರು ವಿರೋಧ ಪಕ್ಷದಲ್ಲಿರೋ ನಾಯಕ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾತಾಡೋ ರೀತಿನ ಇದು? ನಮ್ಮ ಸಮಾಜನ ತಂದು ಬೀದಿಗೆ ನಿಲ್ಲಿಸೋ ಪ್ರಯತ್ನ ಮಾಡ್ತಾಯಿದ್ದೀರಾ? ನಿಮ್ಮ ಈ ಗೊಡ್ಡು ಹೇಳಿಕೆಗಳು, ಗೊಡ್ಡು ಬೆದರಿಕೆಗಳಿಗೆ ಈ ಸಮಾಜ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಹ ಅಷ್ಟೇ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಗರ ಮತ್ತು ಜಿಲ್ಲೆ, ರಾಜ್ಯ ಜನತೆಗೆ ನೀವೆಲ್ಲಿದ್ದೀರಾ, ಸಿದ್ದರಾಮಯ್ಯನವ್ರು ಎಲ್ಲವರೇ ಅಂತ ಗೊತ್ತಾಗಿದೆ. 88ರಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಇದೇ ಜಾಗದಲ್ಲಿ ಎಲ್ಲಿದ್ದ ಸಿದ್ದರಾಮಯ್ಯ ಅಂದ್ರಿ. ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಾರಿಗೆ ಮಂತ್ರಿಗಳು. ಆಗಸ್ಟ್ 25ನೇ ತಾರೀಕು 88 ವಿಧಾನಸಭೆಯಲ್ಲಿ ಕ್ಯಾಬಿನೆಟ್ ಸಭೆ ನಡೀತಿದೆ. ಅವತ್ತಿನ ಕ್ಯಾಬಿನೆಟ್ ನೋಡಬೇಕಾಯ್ತು ನೀವು. ಬಲಿಷ್ಠವಾದ ಜನಾಂಗ, ಬಲಿಷ್ಠವಾದ ಕೋಮು, ಬಲಿಷ್ಠವಾದ ವರ್ಗಗಳ ಕ್ಯಾಬಿನೆಟ್ಟು.